ಹಾಯ್ ಫ್ರೆಂಡ್ಸ್, ಆಶಾರ್ವಿಸ್ ಕಿಚನ್ಗೆ ಸ್ವಾಗತ. ಎಲ್ಲರೂ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ನವರಿಗೆ. ನೋಡಿ, ನಾನಿವತ್ತೊಂದು ಕ್ಯಾಪ್ಸಿಕಮ್ ಮಸಾಲ ಮಾಡ್ಕೊಂಡು ಬಂದಿದ್ದೇನೆ. ತುಂಬ ಟೇಸ್ಟಿಯಾದ ಮಸಾಲ ಇದು, ತುಂಬ ಸಿಂಪಲ್ಲಾಗಿ ಮಾಡಿರೋದು. ಹೇಗೆ ಮಾಡಿದ್ದು ನೋಡಿ, ನಾನಿಲ್ಲಿ ಈರುಳ್ಳಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮಿನ ನೋಡಿ ಹೇಗೆ ಕಟ್ ಮಾಡಬೇಕು ಅಂತೇನಿಲ್ಲ, ಚಿಕ್ಕದಾಗಿ ಮಾಡ್ಬೋದು. ನಂತರ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ನಂತರ 2 ಟೊಮೆಟೊನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ. ನಾವು ಇದಕ್ಕಿರೋ ಮಸಾಲೆಗೆ ಬೇಕಾಗಿರೋದನ್ನು ಫ್ರೈ ಮಾಡ್ಕೊಳ್ಳುವ. ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೇನೆ. ಇದಕ್ಕೆ 1.5 ಚಮಚದಷ್ಟು ನಾನು ಕಡಲೆ ಬೀಜನ ಹಾಕ್ತಾಯಿದ್ದೇನೆ, ಅಂದರೆ ನೆಲಗಡಲೆ ಶೇಂಗಾ ಬೀಜ. ಆಮೇಲೆ ನಾನಿಲ್ಲಿ 1 ಚಮಚದಷ್ಟು ಎಳ್ಳು, ಈ ಎಳ್ಳನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ, ಬೇಗ ಅದು ಕಪ್ಪಾಗ್ತದೆ. ಅದಕ್ಕೆ ಈಗ ತೆಗಿಲಿಕ್ಕೆ ಆಯಿತು ನೋಡಿ. ಇನ್ನೇನು ಕಡಲೆ ರೋಸ್ಟ್ ಆಯಿತು ಅನ್ನುವಾಗ ಎಳ್ಳನ್ನು ಹಾಕ್ಕೊಳ್ಳಿ. ಇದನ್ನು ನಾನೀಗ ತೆಗೆದಿಟ್ಕೊಂಡೆ. ನಂತರ ನಾನು ಅದೇ ಪ್ಯಾನ್ಗೆ ಈಗ 2 ಚಮಚದಷ್ಟು ಎಣ್ಣೆ ಸೇರಿಸ್ತಾ ಇದ್ದೇನೆ. ಈ ಎಣ್ಣೆ ಹಾಕ್ಕೊಂಡ ನಂತರ ನಾನಿಲ್ಲಿ ಒಂದು 4ರಿಂದ 5 ಮೆಣಸು ಕೂಡ ಹಾಕ್ತಾಯಿದ್ದೇನೆ, ಕೆಂಪು ಮೆಣಸು. ನೀವು ಖಾರ ಜಾಸ್ತಿ ಬೇಕಂದರೆ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ನಂತರ ನಾನಿಲ್ಲಿ 1 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೇನೆ, 3/4 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೇನೆ. ಹಾಗೆ ಒಂದು ಚಿಟಿಕೆಯಷ್ಟು ಮೆಂತೆ, ಅಂದರೆ ಒಂದು 10ರಿಂದ 15 ಕಾಳೆಲ್ಲ ಆಗ್ಬೋದು ಅಷ್ಟು ಮೆಂತೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳುವ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಆಮೇಲೆ ನಾನಿಲ್ಲಿ ಇದಕ್ಕೆ ಈಗ ಒಂದು 1/4 ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೇನೆ. ಈ ಕಾಯಿ ತುರಿನ ಕೂಡ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು ಇದರಲ್ಲಿ. ಆಮೇಲೆ ಇಲ್ಲಿ ನಾನು ಒಂದು 1/4 ಚಮಚದಷ್ಟು ಅರಿಶಿನ ಕೂಡ ಹಾಕ್ತಾಯಿದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಹೀಗೆ ಬಿಸಿ ಮಾಡಿಕೊಳ್ಳುವ. ನೋಡಿ, ಇದೀಗ ಚೆನ್ನಾಗಿ ಆಗಿದೆ, ಡ್ರೈ ಆಗಿದೆ. ಇದನ್ನು ನಾವು ಮಿಕ್ಸಿಗೆ ಹಾಕಿ ಹುಡಿ ಮಾಡಲಿಕ್ಕಿರೋದು. ಅದರ ಮೊದಲು ನಾನಿಲ್ಲಿ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ನೋಡಿ 4ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೇನೆ. ಈ ಎಣ್ಣೆಗೆ ಅರ್ಧ ಚಮಚದಷ್ಟು ಜೀರಿಗೆ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೇನೆ. ಇದು ನೀವು ರೆಡಿ ಇದ್ದರೆ ರೆಡಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಮನೆಯಲ್ಲಿ ರುಬ್ಕೊಂಡು ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಮತ್ತು ಶುಂಠಿನ. ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ನಂತರ ನಾನಿದ್ದು ಇಲ್ಲಿ ಕಟ್ ಮಾಡಿಟ್ಟಂಥ ನೀರುಳ್ಳಿನ ಸೇರಿಸ್ತಾ ಇದ್ದೇನೆ. 2 ನೀರುಳ್ಳಿ ಇದೆ ಅದರಲ್ಲಿ. ಇದನ್ನು ಒಂದು ಸತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಹೀಗೆ ಮಿಕ್ಸ್ ಮಾಡ್ಕೊಂಡು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ. ಇದು ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಆಮೇಲೆ ಇಲ್ಲಿ ನೋಡಿ, ನಾನು ಮೊದಲೇ ಕಟ್ ಮಾಡಿಟ್ಟಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹೀಗೆ ಹಾಕ್ತಾಯಿದ್ದೇನೆ. ಇದನ್ನು ಕೂಡ ನಾವು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದೇ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಫ್ರೈ ಮಾಡಿದಂಥ ಮಸಾಲೆ ಇದನ್ನು ಹಾಕ್ಕೊಂಡು ಹುಡಿ ಮಾಡಿಕೊಳ್ಳುವ. ಮಿಕ್ಸಿ ಜಾರಿಗೆಲ್ಲನ ನಾನೀಗ ಸೇರಿಸ್ತಾ ಇದ್ದೇನೆ. ಇದನ್ನು ನಾವು ಚೆನ್ನಾಗೀಗ ಹುಡಿ ಮಾಡಿಕೊಳ್ಳುವ. ನೋಡಿ, ನಾನೀಗ ಹುಡಿ ಮಾಡ್ಕೊಂಡು ತಂದಿದ್ದೇನೆ. ಈ ಥರ ಹುಡಿ ಮಾಡ್ಕೊಂಡು ಇಟ್ಕೊಳ್ಳುವ ಮೊದಲೇ. ಇದೀಗ ರೆಡಿ, ಹುಡಿ ಮಾಡಿಟ್ಟುಕೊಂಡಾಗಿದೆ. ಇಲ್ಲೀಗ ನೋಡಿ, ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕಿದ ನಂತರ ಒಂದು 2 ನಿಮಿಷ ಆದಮೇಲೆ ಟೊಮೆಟೊ ಸೇರಿಸ್ತಾ ಇದ್ದೇನೆ. ಯಾಕಂದರೆ ಟೊಮೆಟೊ ಮೊದಲೇ ಹಾಕಿದರೆ ನೀರು ಬಿಟ್ಕೊಳ್ತದೆ, ಆವಾಗ ಈ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿ ಫ್ರೈ ಆಗೋದಿಲ್ಲ. ಅದಕ್ಕೆ ಈಗ 1.5 ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಈಗ ಮತ್ತೆ ಬೇಕಂದರೆ ನೀವು ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ನಾವು ಬೇಯಲಿಕ್ಕಿಡುವ. ಇದಕ್ಕೆ ಈಗ ಏನು ನೀರು ಹಾಕೋದೇನು ಬೇಕಾಗಿಲ್ಲ, ಅದೇ ಎಣ್ಣೆಯಲ್ಲಿ ಬೇಯ್ತದೆ ಅದು. ನೋಡಿ, ಇದೀಗ ಒಂದು 5 ನಿಮಿಷ ಆದ ನಂತರ ಇದಕ್ಕೆ ನಾವು ಹುಡಿ ಮಾಡಿಟ್ಟಂಥ ಮಸಾಲೆ ಹುಡಿನ ಹಾಕ್ಕೊಳ್ಳುವ. ಇದನ್ನು ಹಾಕೊಂಡ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವಿದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1.5 ಚಮಚದಷ್ಟು ಹುಣಸೆ ರಸ ಹಾಕ್ತಾಯಿದ್ದೇನೆ. ನೀವು ಟೊಮೆಟೊ ಹಣ್ಣು ಹುಳಿ ಇದ್ದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳ್ಬೋದು. ನೀವು ಹುಣಸೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ರುಬ್ಕೊಂಡು ಹಾಕ್ಕೊಳ್ಬೋದು ಒಟ್ಟಿಗೆ ಹುಡಿ ಜೊತೆ. ಆನಂತರ ಒಂದು 1/4 ಕಪ್ಪಷ್ಟು ನಾನಿಲ್ಲಿ ನೀರು ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಂಡ ನಂತರ ಒಮ್ಮೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇನ್ನೊಂದು 5 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಒಂದು 5 ನಿಮಿಷ ಆಗಿದೆ. ಎಣ್ಣೆ ಎಲ್ಲ ಬಿಡುವ ತನಕ ನಾವು ಈ ಥರ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಎಣ್ಣೆ ಎಲ್ಲ ಸೈಡ್ ಬಂದಿದೆ. ಈಗ ಇದು ರುಚಿಯಾದ ಒಂದು ಮಸಾಲೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ
ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳುವ. ಇದು ಸಿಂಪಲ್ಲಾಗಿ ಮಾಡಿರೋದು, ತುಂಬ ರುಚಿಯಾಗ್ತದೆ. ನಿಮಗೆ ಇದು ಚಪಾತಿಗೆ ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ. ನೀವು ಕ್ಯಾಪ್ಸಿಕಮ್ ಈರುಳ್ಳಿನ ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಈಗ ನೋಡಿ ಚೆನ್ನಾಗಿ ರೆಡಿಯಾದ ಒಂದು ಕ್ಯಾಪ್ಸಿಕಮ್ ಮಸಾಲೆ. ಇದೇ ರೀತಿ ನೀವು ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ನವರಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ.